ಮಗ 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 ಏನು ಮಗ ಹಿಂಗಾಗಿ ಹೋಗ್ಬಿಡ್ತು. ಪಂಜಾಬ್ ಕಿಂಗ್ಸ್ ವರ್ಸಸ್ KKR ಮ್ಯಾಚು ಹಿಡಿಂಗ್ ಗಾರ್ಡನ್ಸಲ್ಲಿ ಕಾಯಿಸಿದ್ರು ಆ ರೇಂಜಿಗೆ ಕಾಯಿಸಿದ್ರು. 5 ಓವರ್ ಮ್ಯಾಚ್ ಆದರೂ ಆಗತ್ತಾ ಅಂತ ವೆಯ್ಟ್ ಮಾಡಿದ್ವಿ 11 ಗಂಟೆ ಆದಮೇಲೂ ಕೂಡ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಆಗತ್ತಾ ಅಂತ. ಬಟ್ ಇಲ್ಲ ಆಗೋದಿಲ್ಲ ಅಂತ ಲಾಸ್ಟಿಗೆ ಬಂದ್ಬಿಟ್ಟು ಕಾಲೆತ್ಬಿಟ್ರು ಅಂಪೈರ್ಸ್ಗಳು. ಇಲ್ಲ ಗುರು ನಾವು ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂದರೆ ಔಟ್ ಫೀಲ್ಡ್ ಇರೋದ್ರಿಂದ, ಮಳೆ ನಿಂತಿತ್ತು, ಔಟ್ ಫೀಲ್ಡ್ ಇರೋದ್ರಿಂದ. ಹೌದು, ಗ್ರೌಂಡೆಲ್ಲ ಸಿಕ್ಕಾಪಟ್ಟೆ ಕವರ್ ಮಾಡಿದ್ರು ಗುರು. ಹಿಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಮಾತ್ರ ಇಂಡಿಯಾದಲ್ಲಿ ನೀವು ನೋಡೋದು ಕಂಪ್ಲೀಟ್ ಗ್ರೌಂಡ್ನ ಕವರ್ ಮಾಡ್ತಾರೆ. ಕಂಪ್ಲೀಟ್ ಗ್ರೌಂಡ್ನ ಬೌಂಡ್ರಿ ಲೈನ್ವರೆಗೂ ಕೂಡ ಕವರ್ ಮಾಡಿಬಿಡ್ತಾರೆ. ಸೊ ಇದೊಂದು ಸ್ಪೆಷಲ್ ಸ್ಟೇಡಿಯಮ್ ಆಗಿದೆ. ಸೊ ಬೇರೆ ವೆನ್ಯೂಗಳಲ್ಲಿ ನಾವು ಈ ಥರ ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮ ಚಿನ್ನಸ್ವಾಮಿ ಬಿಡಿ ಬೇರೆ ಡ್ರೈನೇಜ್ ಸಿಸ್ಟಮ್ ಇದೆ. ಸೊ ಬೇರೆ ಸ್ಟೇಡಿಯಮಲ್ಲಿ ಬರೀ ಆಲ್ಮೋಸ್ಟ್ ಒಂದು 30 yards, ಸೊ ಆ ರೀಜನ ಮಾತ್ರ ಜಾಸ್ತಿ ಕವರ್ ಮಾಡ್ತಾರೆ. ಸೊ ಇಲ್ಲಿ ಕಂಪ್ಲೀಟ್ ಸ್ಟೇಡಿಯಮ್ಮೇ ಕವರ್ ಮಾಡೋದು. ಸೊ ಆದ್ರೂ ಕೂಡ ಔಟ್ ಫೀಲ್ಡ್ ಆಗಿತ್ತು. ಯಾಕಂದರೆ ಆ ರೇಂಜಿಗೆ ಮಳೆ ಬಂತು. ಧಾರಾಕಾರವಾಗಿ ಸುರಿದಂಥ ಮಳೆಯಿಂದ ಮ್ಯಾಚು ಇವತ್ತು ನಿಂತೋಗಿದೆ. ಹಲಾಗುರು ಇವತ್ತು ನೋಡಿ ಹೆಂಗಿದೆ ಅಂತ, ಹಣೆ ಬರ ನೋಡು ಗುರು ಹೆಂಗಿದೆ ಅಂತ. KKR ಅವ್ರಿಗೆ ಬಿಟ್ಟು 1 point ಅಲ್ಲಿ ಸೋಲ್ತಿದ್ರು ಈ ಮ್ಯಾಚು. ಆರಾಮಾಗಿ ಸಲೀಸಾಗಿ ಸೋಲ್ತಾಯಿದ್ರು. ಪಂಜಾಬ್ ಕಿಂಗ್ಸ್ ಅವರು ಗೆಲ್ತಾಯಿದ್ರು ಈ ಮ್ಯಾಚ್ನ. ಪಂಜಾಬ್ ಕಿಂಗ್ಸ್ ಹೆಂಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ರು ಅಂದರೆ ನಮಗೆ ಮ್ಯಾಚ್ ಆಗಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡವ್ರಲ್ಲಿ. ಅಲ್ಲ ಇವ್ರೇನು ನನ್ನ ಮಕ್ಕಳ ಅಂತ ಗೊತ್ತಾಗ್ತಿಲ್ಲ ಗುರು. ಟಾಸ್ ಗೆದ್ದವ್ರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡವ್ರೆ. ಮಳೆ ಬರೋವಂಥ ಚಾನ್ಸ್ ಐತೆ. ಇವ್ರು ನೋಡ್ತಂದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡವ್ರೆ. ಮಳೆನೂ ಬಂತು ಅಲ್ಲ ಅದೇ ಥರನೇ. ಫಸ್ಟ್ ಇನ್ನಿಂಗ್ಸಲ್ಲಿ 3ನೇ ಓವರಲ್ಲೇ ಮಳೆ ಬಂದ್ಬಿಡ್ತಲ್ಲ ಪಟ ನನಗೆ. ಆದರೂ ಹೊಡೆದವ್ರೆ ಸ್ಕೋರು ಎಷ್ಟೊಂದು 28 ರನ್ ಹೊಡೆದವ್ರೆ. 2 ವಿಕೆಟ್ನ ಕಳ್ಕೊಂಡವ್ರೆ. ಸೊ ಓಪನರ್ ಆಗಿದ್ದಂಥ ಫಿನ್ ಆಲನ್ ಎಡ್ಜ್ಡ್ ಆ್ಯಂಡ್ ಗಾನ್ ಬ್ಯಾಕ್ಲೈಟಿಂದ ಸಖತ್ ಪರ್ಫಾರ್ಮೆನ್ಸು. 2 ವಿಕೆಟ್ನ ಅವರೇ ಪಟ್ ಅನ್ನಂಗೆ ಎದ್ದಿದ್ದು. ಸೊ ಏನಿದೆ ಫಿನ್ ಆಲನ್ ವಾಕ್ ಮಾಡ್ತು ಅಂತಂದರೆ ಅವರಾದ್ಮೇಲೆ ನೆಕ್ಸ್ಟ್ ಔಟ್ ಆಗಿದ್ದು ಕ್ಯಾಮ್ರಾನ್ ಗ್ರೀನು. ಇಬ್ಬರು ಕೂಡ ಗಾನ್ ಕೇಸು. ಸೊ ಇಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಇಬ್ಬರು ಕೂಡ ಗಾನ್ ಕೇಸ್ ಆಗ್ತಾ ಇದ್ದಂಗೆ. ಸೊ ಏನು ಇಲ್ಲ ಬಿಡು, ಖಾಲಿ ಪಲಾವ್ ಟೀಮ್ ಆಗೋಗ್ಬಿಟ್ಟಿದ್ದು. ಹೋಗುತ್ತೆ ಪಕ್ಕ, ಇದು ಉಣ್ಕೊಂಡು ಹೋಗುತ್ತೆ ಅಂತ ಗೊತ್ತಾಗೋಗ್ಬಿಡ್ತು. ಅದೇ ಟೈಮಿಗೆ ಮಳೆ ಬಂದು ಕಾಪಾಡಿದೆ ಇವರಿಗೆ. ಇವತ್ತು ಮಳೆ ಬಂದು 1 ಪಾಯಿಂಟ್ನ ದಾನ ಕೊಟ್ಟಿದೆ ಅಂತ ಹೇಳ್ಬೇಕು KKRಗೆ. ಇಲ್ಲ ಅಂದರೆ ಖಂಡಿತ ಈ ಮ್ಯಾಚ್ನ 100% ಶಾರ್ಟ್ ಆಗಿ ಸೋತಿರೋರು. ಮ್ಯಾಚ್ ರೆಸ್ಯೂಮ್ ಆಗಿತ್ತು ಅಂದರೂ ಕೂಡ ಸೋತಿರೋರು. ಯಾಕಂದರೆ ಕಾನ್ಫಿಡೆನ್ಸೇ ಇಲ್ಲ KKR ಟೀಮಿಗೆ. ಆ ರೇಂಜಿಗಿರೋವಂಥ KKR ಟೀಮ್ ಇದು. ಅಂದರೆ ನೆಗೆಟಿವ್ ಆಗಿರೋವಂಥ KKR ಟೀಮ್ ಇದು. ನೋಡಿ ಇಲ್ಲಿ ಫಿನ್ನಾಲ ಮೇಲೆ ಎಕ್ಸ್ಪೆಕ್ಟೇಷನು, ಇವ್ರ ಮೇಲೆ ಕ್ಯಾಮ್ರಾನ್ ಗ್ರೀನ್ ಮೇಲೆ ಎಕ್ಸ್ಪೆಕ್ಟೇಷನ್. ಇಬ್ಬರು ಕೂಡ ಗಾನ್ ಕೇಸಲ್ಲಿ. ಅಜಿಂಕ್ಯ ರಹಾನೆ ಮತ್ತು ರಘುವಂಶಿ ಆಡ್ತಾಯಿದ್ರು. ಬರೋನಾಗ ಬಂತು ಒಂದೇ ಸಮ ಮಳೆ. ಮ್ಯಾಚ್ ನಿಂತೋಯ್ತು. ಸೊ ಅಲ್ಲಿಂದ ಆಚೆಗೆ ಏನಾದ್ರು 5 ಓವರ್ ಗೇಮ್ ಏನಾದ್ರು ಆಗಿತ್ತು ಅಂತ ಅನ್ಕೊಳ್ಳಿ. ಆಲ್ರೆಡಿ ಎಷ್ಟು ಓವರ್ ಆಡಿದ್ರಪ್ಪ ಇವರು ಬ್ಯಾಟಿಂಗ್ನ? 3.4 ಓವರ್ ಆಡಿದ್ರು ಬ್ಯಾಟಿಂಗ್ನ. ಇನ್ನು 1.2 ಓವರ್ ಬ್ಯಾಟಿಂಗ್ ಆಡಬೇಕಾಗಿತ್ತು. ಸೊ ಏನು ಹಬ್ಬ ಅಂದರೆ ಹೊಡೆದಿರೋರ ಇವರು. ಚೆನ್ನಾಗಿ ಆಡಿತ್ತು ಅಂದ್ರೂ ಕೂಡ ಏನೋ ಒಂದು 40 ರನ್ ಹೊಡೆದಿರೋರ. ಸಗದಾಗಿ ಆಡಿತ್ತು ಅಂದ್ರೂ ಕೂಡ 40-45 ರನ್ ಹೊಡೆದಿರೋರ. ಚಚ್ಚಿಗೆ ಎಡಬಿಟ್ರವ್ರು ಪಂಜಾಬ್ ಕಿಂಗ್ಸ್ ಬಂದ್ಬಿಟ್ಟು 5 ಓವರ್ಗೆ. 50 ರನ್ ಅಂತೂ ಖಂಡಿತ ಹೊಡಿತಾ ಇರಲಿಲ್ಲ ಇವರು. 1.2 ಓವರಲ್ಲಿ ಖಂಡಿತ ಪಂಜಾಬ್ ಕಿಂಗ್ಸ್ ಗೆಲ್ಲುವಂಥ ಮ್ಯಾಚ್ನ ಇವತ್ತು 1 ಪಾಯಿಂಟ್ನ ದಾನ ಕೊಟ್ಟಿದ್ದಾರೆ ಇವರಿಗೆ. ಸೊ ಮಳೆಯ ಒಂದು ಹಾವಳಿ ಇದು ಯಾರಿಗೆ ಮ್ಯಾಟ್ರ್ ಆಗುತ್ತೆ ಅಂದರೆ KKR ಅವ್ರಿಗೆ ಮ್ಯಾಟ್ರ್ ಆಗುತ್ತೆ. ಆ್ಯಕ್ಚುಲಿ ಪಂಜಾಬ್ ಕಿಂಗ್ಸ್ಗೂ ಮ್ಯಾಟ್ರ್ ಆಗುತ್ತೆ. ಬಟ್ ಅದೇ ಟಾಪ್ ಎಂಡಲ್ಲಿದ್ದಾರೆ ಇವಾಗ ಪಂಜಾಬ್ ಕಿಂಗ್ಸು. ಅವ್ರಿಗೇನು ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ಬೋದು. ಬಟ್ ಪಂಜಾಬ್ ಕಿಂಗ್ಸಿಗೆ ಯಾವಾಗ ಮ್ಯಾಟ್ರ್ ಆಗುತ್ತೆ ಅಂತಂದರೆ ಅದೇ ಈ ಆಡ್ಸ್ ಆ್ಯಂಡ್ ಇವನ್ಸ್ ಅಂತ ಬಂದಾಗ ಅವಾಗ ಮ್ಯಾಟ್ರ್ ಆಗುತ್ತೆ. ಬೇರೆಯವ್ರದ್ದೆಲ್ಲ ಮ್ಯಾಚ್ಗಳೆಲ್ಲ ಕಂಪ್ಲೀಟಾಗಿ ಆಗಿರುತ್ತೆ. ಇವ್ರದ್ದು ಅವಾಗ ಆಡ್ಸಲ್ಲಿರುತ್ತೆ, ಬೇರೆಯವ್ರದ್ದೆಲ್ಲ ಇವನ್ಸಲ್ಲಿರುತ್ತೆ. ಅದೇ ಮೇಲ್ಗಡೆ ಕ್ವಾಲಿಫೈ ಆಗಬೇಕು ಅನ್ನೋ ಒಂದು ಯೋಚನೆ ಇರುತ್ತಲ್ಲ, ನಂಬರ್ 1ಅಲ್ಲಿ ನಂಬರ್ 2ಅಲ್ಲಿ ಕ್ವಾಲಿಫೈ ಆಗಬೇಕು ಅಂತ. ಸೊ ಅಲ್ಲಿ ಕ್ವಾಟ್ಲೆ ಕೊಡುವಂಥ ಸಾಧ್ಯತೆ ಇರುತ್ತೆ ಈ ಆಡ್ಸಲ್ಲಿರೋರಿಗೆ, ಇವನ್ಸ್ ಅವ್ರ ಜೊತೆಗೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಇವತ್ತು ಪಂಜಾಬ್ ಕಿಂಗ್ಸ್ ಅವ್ರಿಗೆ 2 ಪಾಯಿಂಟ್ ಬರಬೇಕಾಗಿತ್ತು. KKR ಅವ್ರು 1 ಪಾಯಿಂಟು ದಾನವಾಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಫಾರ್ ಪಂಜಾಬ್ ಕಿಂಗ್ಸು. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. 2 ವಿಕೆಟ್ನ ಬೇರೆ ಎತ್ತಿದ್ರಲ್ಲಿ ಬ್ಯಾಕ್ಲೈಟ್ ಅವರು. ನಿಮ್ಗೇನು ಅನ್ಸಪ್ಪ ಇವತ್ತಿನ ಮ್ಯಾಚು ವಾಶೌಟ್ ಆಗಿದ್ದು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಾನಂತೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ 11 ಗಂಟೆವರೆಗೂ ಕೂಡ.